ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಸ್ಯಾರಿ ಸೆರಗನ್ನು ನಾವು ಯಾವ ರೀತಿ ಡ್ರಾಪಿಂಗ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಫ್ರೆಂಡ್ಸ್, ನಾನು ನಾಳೆ ಒಂದು ಫಂಕ್ಷನಿಗೆ ಹೋಗಿದ್ದೆ, ಅದಕ್ಕಾಗಿ ಈ ಸೀರೆನ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದನ್ನೀಗ ಸೆರಗನ್ನ ಮೊದಲು ನಾವು ಏನು ಇದು ಮಾಡಿ ಪಿನ್ನಪ್ ಮಾಡಿ ಡ್ರಾಪಿಂಗ್ ಮಾಡಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ನಾವು ಇದನ್ನು ಟ್ರಾವೆಲಿಂಗಲ್ಲಿ ಕೂಡ ಕ್ಯಾರಿ ಮಾಡ್ಬೋದು, ಮತ್ತು ನಾವು ಸಿಂಪಲ್ಲಾಗಿ ಇದನ್ನು ವಿಯರ್ ಮಾಡ್ಕೋಬೋದು. ಈಗ ಬೆಳಗ್ಗೆ ನಮಗೆ ಬೇಗ ಬೇಗ ರೆಡಿ ಆಗಬೇಕು ಅಂದಾಗ ನಮಗೆ ಒಂಥರ ಸೆರಗಿಡೋಕ್ಕೆ ಪಿನ್ನಪ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ಮತ್ತು ಹೆಲ್ಪಿಗೆ ಯಾರಾದರೂ ಬೇಕಾಗಿರುತ್ತೆ, ಮತ್ತು ತುಂಬ ಟೈಮ್ ಇಟ್ಕೊಳ್ಳುತ್ತೆ. ಹಾಗಾಗಿ ನಾವೇ ಸಿಂಪಲ್ಲಾಗಿ ಮೊದಲು ಪಿನ್ನಪ್ ಮಾಡಿ ಇಟ್ಕೊಳ್ಳೋದ್ರಿಂದ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಬನ್ನಿ, ಲೇಟ್ ಮಾಡ್ದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಈಸಿಯಾಗಿ ನಾವು ವೇರ್ ಮಾಡ್ಬೋದು. ಹಾಗಾಗಿ ಈ ವಿಡಿಯೋ ಬಂದುಬಿಟ್ಟು ಬಿಗಿನರ್ಸಿಗೆ ಮತ್ತು ಸ್ಯಾರಿ ಈ ರೀತಿ ರೇಷ್ಮೆ ಸೀರೆ ಎಲ್ಲ ಉಡೋಕ್ಕೆ ಯಾರಿಗೆ ಕಷ್ಟ ಅಂದ್ಕೊಳ್ತೀರೋ ಅವರಿಗೆಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಕಷ್ಟಪಡ್ತಿದ್ದೆ ಮೊದಲು ಸ್ಯಾರಿ ವೇರ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮಿಗೆ ಫಂಕ್ಷನಿಗೆ ಹೋಗೋ ಟೈಮಿಗೆ ಆಗ್ತಾಯಿಲ್ಲ, ಕಷ್ಟ ಆಗ್ತಿದೆ ಉಡೋಕ್ಕೆ, ರೆಡಿ ಆಗೋಕ್ಕೆ ಟೈಮ್ ಇಲ್ಲ ಅಂದ್ಕೊಂಡ್ಬಿಟ್ಟು ಬೇರೆ ಯಾವುದಾದ್ರೂ ಡ್ರೆಸ್ಸಸ್ ಹಾಕೊಂಡು ಹೋಗಿಬಿಡ್ತಿದ್ದೆ, ಹೀಗೆ ಮಾಡ್ತಿದ್ದೆ. ಆದರೆ ಈಗ ನನಗೆ ತುಂಬ ಈಸಿಯಾಗಿಬಿಟ್ಟಿದೆ ಈ ರೀತಿ ಟ್ರಿಕ್ಕನ್ನು ಫಾಲೋ ಮಾಡಿಬಿಟ್ಟು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಬಂದುಬಿಟ್ಟು ನಾನು ಸ್ಯಾರಿನ ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬಂದುಬಿಟ್ಟು ನಾವು ಮೇಲ್ಗಡೆ ಸೆರಗಿನ ಮೇಲ್ಭಾಗದಲ್ಲಿ ಏನು ಬರುತ್ತೋ ಆ ಬಾರ್ಡ್ರನ್ನು ನಾನು ಮೊದಲು ತೊಗೊಳ್ತಾ ಇದ್ದೀನಿ. ನೀವೇನಾದರೂ ಈ ರೀತಿ ನಾನು ಯಾವ ರೀತಿ ಬೆರಳಿಂದ ಈ ರೀತಿ ನೆರಿಗೆಗಳನ್ನ ಮಾಡ್ತಾ ಇದ್ದೀನೋ ಅದೇ ರೀತಿ ಮಾಡೋದಾದರೆ ಈ ಟೈಪ್ನಲ್ಲಿ ಮಾಡ್ಬೋದು. ಅಥವಾ ನಿಮಗೆ ಅದು ಕಷ್ಟ ಆಗುತ್ತೆ, ಈ ರೀತಿ ನೆರಿಗೆನ ಈ ರೀತಿ ಮಡಚಿ ಇಟ್ಕೊಳ್ತೀವಿ ಅನ್ನೋರಾದರೆ ನೀವು ಫಾಲ್ಸ್ ಕಡೆಯಿಂದ ಕೆಳಗಡೆ ಏನು ಬರುತ್ತೆ ನಾವು ಫಾಲ್ಸ್ ಹಾಕಿರ್ತೀವಲ್ಲ ಆ ಕಡೆಯ ಸೆರಗಿನಿಂದ ನೀವು ನೆರಿಗೆನ ಮಾಡ್ಕೊಂಡು ಬರಬೇಕಾಗುತ್ತೆ. ನಾನು ಬಂದುಬಿಟ್ಟು ಈ ಕಡೆಯಿಂದ ಮಾಡ್ತಾ ಇದ್ದೀನಿ. ಈ ರೀತಿ ನೆರಿಗೆ ಹಿಡಿಯೋದ್ರಿಂದ ನಾನು ಫಸ್ಟು ನಮಗೆ ಮೇಲ್ಭಾಗದಲ್ಲಿ ಏನು ಸೆರಗಿನ ಮೇಲ್ಭಾಗ ಬರುತ್ತೋ ಅಲ್ಲಿಂದ ನಾನು ಈ ರೀತಿ ಸಣ್ಣ ಸಣ್ಣ ನೆರಿಗೆ ಮಾಡ್ತಾ ಇದ್ದೀನಿ. ನನಗೆ ತುಂಬ ದೊಡ್ಡದಾಗಿದ್ದರೆ ಅಷ್ಟು ಇಷ್ಟ ಅನಿಸಲ್ಲ. ಅಂದರೆ ಈ ರೀತಿ ಇಷ್ಟು ನಾನು ತಗೊಂಡಿದ್ದೀನೋ ಇದರಲ್ಲಿ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ದೊಡ್ಡದಾಗೂ ಅಲ್ಲ ಸಣ್ಣದಾಗೂ ಅಲ್ಲ, ತುಂಬ ಚೆನ್ನಾಗಿ ನೆರಿಗೆ ಕೂಡ ಕೂರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಮೊದಲು ನಾನು ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು ಈ ರೀತಿ ಬೆರಳಿನ ಸಹಾಯದಿಂದ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಮಾಡಬೇಕಾದ್ರೆ ನಾವು ಬೆರಳನ್ನು ಆ ಕಡೆ ಈ ಕಡೆ ಮಾಡಿದ್ರೆ ಒಂದು ದೊಡ್ಡದು ಒಂದು ಸಣ್ಣದು ಬರುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಈ ಎರಡು ಬೆರಳಿನ ಏನು ಗ್ಯಾಪ್ ಇದೆಯೋ ಅದರ ಪರ್ಫೆಕ್ಟಾಗಿ ನಾವು ಅಷ್ಟನ್ನೇ ಇಟ್ಕೊಂಡು ಇದು ಮಾಡ್ಕೋಬೇಕು. ನೋಡಿ, ಈ ರೀತಿ ಈಗ ಬಂದುಬಿಟ್ಟು ನಾನು ಎಲ್ಲದನ್ನೂ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಕಡೆಯಿಂದನೂ ಕರೆಕ್ಟಾಗಿ ನೆರಿಗೆನ ಇಟ್ಕೊಂಡಿರಬೇಕು, ಇದನ್ನು ನಾವು ಬಿಟ್ಟಿರಬಾರ್ದು ನೆರಿಗೆನ. ಈಗ ಇಲ್ಲಿಗೆ ಬಂದುಬಿಟ್ಟು ನಾನೊಂದು ಸೇಫ್ಟಿ ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಫಸ್ಟೇ ಒಂದು ಸೇಫ್ಟಿ ಪಿನ್ನ ಹಾಕೋದ್ರಿಂದ ನೆರಿಗೆ ಬಿಚ್ಚಲ್ಲ ಎಲ್ಲೂ. ಹಾಗಾಗಿ ಈಗ ನೋಡಿ, ಈಗ ಎಲ್ಲದನ್ನೂ ಸರಿ ಮಾಡಿಕೊಂಡು ಇಟ್ಕೊಳ್ಬೇಕು. ಎಲ್ಲೂ ಮೇಲೆ ಕೆಳಗಡೆ ಏನೂ ಆಗಿಲ್ಲ, ನೋಡ್ಬೋದು ನೀವೇ ಎಷ್ಟು ಕರೆಕ್ಟಾಗಿ ಬಾರ್ಡ್ರು ಕರೆಕ್ಟಾಗಿ ಕೂತಿದೆ ಅಂತ. ಈಗ ಸೆಕೆಂಡು ಕೆಳಗಡೆ ಬಂದುಬಿಟ್ಟು ನಾವು ಇಟ್ಕೊಳ್ಬೇಕು. ಈ ರೀತಿ ಕೆಳಗಿನ ಭಾಗದಲ್ಲಿ ಈ ರೀತಿ ನೆರಿಗೆ ಏನಾದರೂ ಒಂದು ದೊಡ್ಡದು ಸಣ್ಣದಾಗಿ ಏನಾದರೂ ಕಾಣಿಸಿದ್ರೆ ಈ ರೀತಿ ಕೈಯನ್ನು ಈ ರೀತಿ ಇದು ಮಾಡಿಕೊಂಡು ಒಳಗೆ ಹಿಂಗೆ ಹಾಕಿ ಇದು ಮಾಡೋದ್ರಿಂದ ಎಲ್ಲ ಪರ್ಫೆಕ್ಟಾಗಿ ಕೂರುತ್ತೆ. ನೋಡಿ, ಈಗ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು, ಈ ರೀತಿ ಮಾಡಿದಾಗ ತಕ್ಷಣವೇ ಎಲ್ಲ ಸರಿಯಾಗಿ ನೆರಿಗೆ ಕೂತ್ಕೊಂಡಿದೆ. ನೋಡಿ, ಈ ಕಡೆ ಮತ್ತು ಆ ಕಡೆಯಿಂದ ಎರಡು ಕಡೆಯಿಂದನೂ ನೋಡಿ ನೀವೇ ಎಷ್ಟು ಕ್ಲೀನಾಗಿ ಕೂತ್ಕೊಂಡಿದೆ ನೆರಿಗೆ. ನಾನು ಯಾವುದೇ ರೀತಿ ಐರನ್ ಏನೂ ಮಾಡಿಲ್ಲ, ಹಾಗೆ ನೆರಿಗೆ ಹಿಡಿದು ಬರೀ ಪಿನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಈಗ ಬಂದುಬಿಟ್ಟು ಎರಡನೇ ಪಿನ್ನನ್ನು ಇಲ್ಲಿಗೆ ಹಾಕ್ಕೊಳ್ಬೇಕು. ನಾವು ಸ್ವಲ್ಪ ಗ್ಯಾಪ್ ಇಟ್ಟು ಇಲ್ಲಿಗೆ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ನೆರಿಗೆ ಐರನ್ ಮಾಡಿರೋ ಟೈಪ್ನಲ್ಲಿ ಕೂತ್ಕೊಂಡು ಬಿಡುತ್ತೆ. ನೋಡಿ, ಈಗ ಇಷ್ಟು ಕ್ಲಿಯರಾಗಿ ಕೂತ್ಕೊಂಡಿದೆ. ಈಗ ಬಂದುಬಿಟ್ಟು ಇಲ್ಲಿಗೊಂದು ಪಿನ್ ಹಾಕ್ಕೊಂಡಿದ್ದೀನಿ. ನೋಡಿ, ಸೇಫ್ಟಿ ಪಿನ್ನನ್ನು ಹಾಕಬೇಕಾದ್ರೆ ಮೊದಲು ಒಂದು ಪೇಪರ್ ಏನಾದರೂ ಪಿನ್ನಿಗೆ ಹಾಕ್ಕೊಂಡು ಅದಾದಮೇಲೆ ಸೀರೆಗೆ ಹಾಕಿ, ಇಲ್ಲಾಂದರೆ ಅದರ ದಾರಕ್ಕೆ ಸುತ್ತಕೊಂಡಂಗಾಗಿ ಒಂಥರ ಪೇಪರ್ ಸೀರೆ ಒಂಥರ ಹರಿದೋಗೋ ಥರ ಹೋಲ್ ಬೀಳುತ್ತೆ. ಹಾಗಾಗಿ ಒಂಥರ ನಾವು ಇಟ್ಕೊಂಡು ಎಲ್ಕೊಂಡಂಗೆಲ್ಲ ತೆಗಿಯೋದು ಆ ಥರ ಎಲ್ಲ ಮಾಡಬಾರ್ದು. ಅದಕ್ಕೆ ಕರೆಕ್ಟಾಗಿ ನಾನು ಹಿಂದ್ಗಡೆ ಭಾಗಕ್ಕೆ ಕರೆಕ್ಟಾಗಿ ನಿಮಗೆ ಪಿನ್ ಎಲ್ಲೆಲ್ಲ ಹಾಕಿದ್ದೀವಿ ಕಾಣಿಸ್ಬೇಕು, ಅದೇ ರೀತಿ ಹಾಕಿದ್ದೀವಿ. ನೋಡಿ, ಈಗ ಮೂರನೇ ಸ್ಟೆಪ್ಪು ಬಂದುಬಿಟ್ಟು ಮತ್ತೆ ಇಟ್ಕೊಳ್ಬೇಕು. ಈ ರೀತಿ ಮೂರನೇ ಸ್ಟೆಪ್ಪಿಗೆ
ನೋಡಿ ಎಷ್ಟು ಕ್ಲಿಯರಾಗಿ ಕೂತಿದೆ, ಎಲ್ಲೂ ಬಿಟ್ಕೊಂಡಿಲ್ಲ, ಆ ಕಡೆ ಈ ಕಡೆ ಆಗಿಲ್ಲ. ಈಗ ಮತ್ತೆ ಮೂರನೇ ಸ್ಟೆಪ್ ಇಲ್ಲಿಗೆ ಇಟ್ಕೊಂಡು ಅಲ್ಲಿಗೂ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಮತ್ತೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಲ್ಲಿ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಒಂದು ಇದು ನೆರಿಗೆ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಈಗ ಕ್ಲಿಯರಾಗಿ ಕುತ್ಕೊಂಡಿದೆ. ಈಗ ನಾನು ಹಿಂಗೆ ಹಾಕಿ ನೋಡ್ಕೊಳ್ತಾ ಇದ್ದೀನಿ ಇನ್ನೂ ಎಷ್ಟು ಉದ್ದ ಬೇಕು ಅಂತ. ನೋಡಿ ಈಗ ಇಟ್ಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಒಬ್ಬೊಬ್ಬರು ಹೈಟ್ ಇರ್ತಾರೆ, ಒಬ್ಬೊಬ್ಬರು ಅಷ್ಟು ಹೈಟ್ ಇರಲ್ಲ. ಅವರು ಈ ರೀತಿ ಇಟ್ಕೊಂಡು ನೋಡಬೇಕು. ನೋಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕು ಅನ್ನೋದ್ರ ಮೇಲೆ ನಾವು ಪಿನ್ನನ್ನು ಹಾಕೋಬೇಕು. ನನಗೆ ಇನ್ನೊಂದು ಸ್ವಲ್ಪ ಉದ್ದ ಬೇಕು ಅನ್ನಿಸ್ತು, ಹಾಗಾಗಿ ಮತ್ತೆ ಇನ್ನೊಂದು ಸ್ಟೆಪ್ಪು ನಾನು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿಯೂ ಕೂಡ ಪಿನ್ ಹಾಕ್ಕೊಂಡಿದ್ದೀನಿ. ಈಗ ನನಗೆ ಕರೆಕ್ಟಾಗಿ ಉದ್ದ ಸರಿಯಾಗಿ ಬಂದಿದೆ. ಈ ರೀತಿ ಇಟ್ಕೊಂಡು ನೋಡ್ಕೊಳ್ಬೇಕು. ನೋಡಿ ಪರ್ಫೆಕ್ಟಾಗಿ ನೆರಿಗೆ ಕೂರುತ್ತೆ ಈ ರೀತಿ ಇಟ್ಕೊಂಡು ನೋಡೋದ್ರಿಂದ. ಈಗ ನಮ್ಮ ಪಲ್ಲು ಏನಿರುತ್ತೆ ಅದು ಇಷ್ಟುದ್ದ ಸಾಕು ನನಗೆ, ಹಾಗಾಗಿ ಇಷ್ಟನ್ನು ಬಿಟ್ಕೊಂಡು ಅಲ್ಲಿಗೊಂದು ಪಿನ್ ಹಾಕಿದ್ನಲ್ವಾ. ಈಗ ನೋಡಿ ಕರೆಕ್ಟಾಗಿ ಬಂದಿದೆ. ಇದು ಒಂದು ಸುತ್ತು ಹಿಂಗೆ ತೆಗೆದಾಗ ಬಾರ್ಡ್ರು ಕರೆಕ್ಟಾಗಿ ಬಂದು ಕೂತ್ಕೊಂಡಿದೆ. ಹಾಗಾಗಿ ಇಷ್ಟಕ್ಕೆ ನಿಲ್ಲಿಸಿ ನಾನೀಗ ಇದರ ಕಡೆಗೆ ಮಡ್ಚೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ಫ್ರೆಂಡ್ಸ್, ನಿಮಗೇನಾದರೂ ಫುಲ್ ಸ್ಯಾರಿ ನೆರಿಗೆ ಮತ್ತು ನಾವು ಸ್ಯಾರಿಯ ಕೆಳಗಡೆ ಏನು ನೆರಿಗೆ ಮಾಡ್ತೀವಿ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದಾದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅವರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೆಳಗಡೆ ಇದನ್ನು ನೆರಿಗೆನ ಮಾಡಿ ಫುಲ್ ಸ್ಯಾರಿನ ನಾವು ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಇದು ಬರೀ ನಾನು ಸೆರಗನ್ನು ಅಂದರೆ ಪಲ್ಲೋನ ನಾವು ಯಾವ ರೀತಿ ಇದು ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಹಿಂಗೆ ಮಡಚಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಸುಮ್ಮನೆ ಒಂದು ಇದು ಫೋಲ್ಡ್ ಮಾಡಿ ಮಡಚಿಟ್ಟಿದ್ದೀನಿ, ಅಂದರೆ ಆ ಕಡೆ ಈ ಕಡೆ ಇದಾಗಬಾರ್ದು ಅಂತ. ಮಡಚಿ ಒಂದು ಸೈಡಿಗೆ ಇಟ್ಟಾದಮೇಲೆ ಏನು ಕೆಳಗಿನ ಭಾಗ ಇದೆ ಅದನ್ನೆಲ್ಲ ಈ ರೀತಿ ತಗೊಳ್ತಾ ಇದ್ದೀನಿ. ಸೀರೆಯ ಎಂಡ್ ಏನಿದೆ, ಬಾರ್ಡ್ರು ಲಾಸ್ಟ್ ಏನಿದೆ ಅಲ್ಲಿಂದ ಮತ್ತು ನಾವು ಮೊದಲು ಸೀರೆ ಉಡಬೇಕಾದ್ರೆ ಏನು ನಾವು ಸಿಗಿಸ್ಕೊಳ್ತೀವಿ ಈ ರೀತಿ ಅಲ್ಲಿಗೆ ಹಿಂಗೆ ಜಾಯಿಂಟ್ ಮಾಡಿ ಇಟ್ಕೊಂಡು 2 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಅಷ್ಟೇ. ನೋಡಿ ಈ ರೀತಿ 2 ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಾನು ಕೆಳಗಡೆ ನಿಮಗೆ ಇಟ್ಟು ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಹೀಗೆ 2 ಫೋಲ್ಡ್ ಆಗಿದೆ. ಅದಾದಮೇಲೆ ನಾನೇನು ಮಡಚಿ ಇಟ್ಕೊಂಡಿದ್ದೀನಿ ಸೆರಗಿನ ಭಾಗ ಅದನ್ನು ಈ ರೀತಿ ಈ ಮಡಚಿರೋ ಇದ್ರ ಮೇಲೆ ಒಂದು ಫೋಲ್ಡ್ ಈ ಕಡೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಫೋಲ್ಡ್ ಆ ಕಡೆ ಮಾಡಿಬಿಟ್ಟು ನಾವೇನು ಪಿನ್ ಮಾಡಿದ್ದೀವಿ ಆ ಭಾಗನ ಹೊರಗಡೆಗೆ ಇಡಬೇಕು ಅಷ್ಟೇ. ಈ ರೀತಿ ಇಟ್ಟಾದಮೇಲೆ ಒಂದು ಫೋಲ್ಡ್ ಮಡಚೋದಷ್ಟೇ ಮಧ್ಯದಲ್ಲಿ. ಇಲ್ಲಿ ಸ್ವಲ್ಪ ಸೆರಗಿನ ಕಡೆಯಲ್ಲಿ ಒಂದು ಸ್ವಲ್ಪ ನೆರಿಗೆ ಎಲ್ಲ ಇದೆ, ಅದೇನು ಮೆಸ್ಸಿಯಾಗಿ ಏನು ಕಾಣಿಸೋದಿಲ್ಲ. ಅದನ್ನು ನಾವು ಉಡಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ. ನಿಮಗೆ ನೋಡಬೇಕಾದ್ರೆ ಈ ರೀತಿ ಅನ್ನಿಸ್ತಿರ್ಬೋದು ಮಡ್ಚೋಕ್ಕಾಗುತ್ತಾ ಅಂತ, ಆದರೆ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಕೂರುತ್ತೆ ಸ್ಯಾರಿ ಮಡ್ಚಬೇಕಾದ್ರೆ. ನೋಡಿ ಈ ರೀತಿ ಮಧ್ಯದಿಂದ ನಾವೇನು ಸೆರಗಿನ ನೆರಿಗೆ ಇತ್ತು ಅದನ್ನು ಈ ಕಡೆ ಫೋಲ್ಡ್ ಮಾಡಿ ಸೆರಗನ್ನು ಆ ಕಡೆ ಹಾಕಿದಾದ್ಮೇಲೆ ಸ್ಯಾರಿನ ಒಂದು ಫೋಲ್ಡ್ ಮಾಡಿಕೊಂಡೆ. ಆಗ ಇದೆಲ್ಲ ಒಳಗೆ ಹೋಯ್ತಲ್ವಾ. ಈಗ ಸ್ಯಾರಿಯ ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗದಿಂದ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಅಷ್ಟೇ. ನೋಡಿ ಈಗ ನಾನು ಮೇಲ್ಗಡೆಯಿಂದ ಇಲ್ಲಿಗೆ ಒಂದು ಫೋಲ್ಡ್ ಮಾಡಿಕೊಂಡೆ. ಅದಾದಮೇಲೆ ಈಗ ಕೆಳಗಡೆ ಏನಿದೆ ಅಲ್ಲಿಂದ 2 ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ನೋಡಿ ತುಂಬ ಚೆನ್ನಾಗಿ ಕೂರುತ್ತೆ. ಇದೇ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಅದಾದಮೇಲೆ ನಾವು ನೆರಿಗೆ ಎಲ್ಲ ಮಾಡಿ ಪಿನ್ನಪ್ ಮಾಡಾದ್ಮೇಲೆ ಹೆಂಗೆ ಬೇಕಂಗೆ ನಾವು ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕಾಗಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಈ ಕಡೆ ಹಾಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅನ್ನೋದಾದರೆ ನೀವು ಫುಲ್ ಫೋಲ್ಡಿಂಗ್ ಮಾಡಿಕೊಂಡು ಅದಾದಮೇಲೆ ಸೆರಗನ್ನು ನೀವು ಮೇಲ್ಗಡೆ ಕೂಡ ಇಟ್ಕೊಳ್ಬೋದು. ನಾನು ಬಂದುಬಿಟ್ಟು ಈ ರೀತಿ ಒಳಗಡೆ ಇಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು. ಸೆರಗು ಆ ಕಡೆ ಈ ಕಡೆ ಇದಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಇದಾಗಿದೆ. ಎಲ್ಲಾದರೂ ಹೋಗಬೇಕಾದ್ರೆ ನಾವು ಕಿಟ್ ಬ್ಯಾಗಲ್ಲೆಲ್ಲ ಇಟ್ಕೊಳ್ಳೋದಾದರೆ ತುಂಬ ಈಸಿಯಾಗಿ ಇಟ್ಕೊಳ್ಬೋದು. ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫೋಲ್ಡಿಂಗ್ ಕುತ್ಕೊಂಡಿದೆ. ನಾನು ಯಾವುದೇ ರೀತಿ ಐರನ್ ಏನು ಮಾಡಿಲ್ಲ, ಆದ್ರೂ ಎಲ್ಲೂ ಒಂಥರ ಇದಾಗಿಬಿಟ್ಟಿಲ್ಲ. ತುಂಬ ಕ್ಲಿಯರಾಗಿ ಕೂತಿದೆ. ನಮಗೀಗ ಬೇಕು ಅಂದಾಗ ಬರೀ ಇಷ್ಟೇ ಓಪನ್ ಮಾಡಿಬಿಟ್ಟು ಮೊದಲು ನಮಗೆ ಬೇಕಾಗಿರೋದು ಸೆರಗಲ್ವಾ, ಆ ಸೆರಗಿನ ಭಾಗ ಆ ಪಲ್ಲು ಏನಿದೆ ಅದನ್ನು ತೆಗೆದುಬಿಟ್ಟು ಇದು ಮಾಡಿಕೊಂಡ್ರೆ ಅದಾದಮೇಲೆ ನಾವು ಮೊದಲು ಸುತ್ತಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.